ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ ಮನೇಲೇ ಬಾದುಷಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಮಿನಿ ಬಾದುಷಾ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ ಒಂದು ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು. ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ನೋಡಿ, ಇದರ 1/4 ಸ್ಪೂನ್ ಮಾತ್ರ ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೆ ಇನ್ನೊಂದು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೋಬೇಕು ನೀವು. ನೋಡಿ, ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಅಥವಾ ಒಂದು 2-2.5 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೇ ಒಂದು 2 ಸ್ಪೂನು ಅಥವಾ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕು. ಈ ಹೋಟ್ಲಲ್ಲೆಲ್ಲ ಅಲ್ಲಿ ಮಾಡ್ತಾರಲ್ಲ, ಅದರೆಲ್ಲ ದಾಲ್ಡಾನ ಯೂಸ್ ಮಾಡ್ತಾರೆ. ನಾವಿಲ್ಲಿ ನಾರ್ಮಲಾಗಿ ತುಪ್ಪನೇ ಯೂಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಕಮ್ಮಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ತುಪ್ಪನೇ ಸಾಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಯಾವುದೇ ಥರದ ಗಂಟಿಲ್ದಿರೋ ಥರ, ಏನೇ ಸ್ವೀಟ್ ಮಾಡಬೇಕಾದ್ರೂ ಗಂಟು ಥರ ಇದ್ದರೆ ಚೆನ್ನಾಗಿರಲ್ಲ. ಈ ಥರ ಬಾದುಷಾನೂ ಕೂಡ ನೀಟಾಗಿ ಗಂಟಿಲ್ದಿರೋ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಅದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊತಾ ಹೋಗಬೇಕು. ನೋಡಿ, ಈ ಥರ ಒಂದೇ ಸಾರಿ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಮೈದಾ ಜಾಸ್ತಿ ನೀರಿನಂಶನ ಎಳ್ಕೊಳ್ಳುತ್ತೆ. ಅದರಿಂದ ಒಂದೇ ಸತಿ ಹಾಕ್ಬಿಟ್ರೆ ಗಟ್ಟಿ ಆಗೋದು, ನೀರಿನಂಶ ಜಾಸ್ತಿ ಇಳಿಯೋದು, ಆ ಥರ ಆಗಿ ಹದವಾಗಿ ಬರೋದಿಲ್ಲ ಹಿಟ್ಟು. ಅದಕ್ಕೇ ಸ್ವಲ್ಪನೇ ನೀರನ್ನ ನೋಡ್ಕೊತಾ ಹಾಕ್ಕೋಬೇಕು. ಹಾಗೆ ನೀರನ್ನ ಹಾಕ್ಕೊಂಡು ಗಂಟಿಲ್ದಿರೋ ಥರ ನೀಟಾಗಿ ಕಲಿಸ್ಕೋಬೇಕು. ನಾವು ಯಾವ ಹದದಲ್ಲಿ ನೀಟಾಗಿ ಕಲಿಸ್ಕೋತೀವೋ ಅದೇ ಥರ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ಈ ರೀತಿ ಆಗಿದೆ. ಮುಟ್ಟಿದರೆ ಕೈಗೆ ಅಂಟ್ಕೋಬಾರ್ದು. ಈ ಥರ ಲೈಟಾಗಿ ನಾವು ಪೂರಿಗೆಲ್ಲ ಕಲಿಸ್ಕೋತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ಇವಾಗ ಯಾವ ಥರ ಕೈಗೆ ಹಿಂಗೆ ಇದು ಮಾಡಿದ್ರೂ ಅದನ್ನು ಸರಿಯಾಗಿ ಸ್ವಲ್ಪ ಗಮ್ ಥರ ಆಗಿದೆ. ಇವಾಗ ಅದನ್ನು ಒಂದು 10 ನಿಮಿಷ ಮುಚ್ಚಿಡಬೇಕು. ನಾವಿಲ್ಲಿ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಒಂದು 3/4 ಕಪ್ ಅಷ್ಟು ಸಕ್ಕರೆನ ಹಾಕಬೇಕು. ಆ ಸಕ್ಕರೆನ ಯಾವ ಅಳತೆಲಿ ತೊಗೊಂಡಿರ್ತೀವೋ ಅದ್ರ 1/4 ಭಾಗದಷ್ಟು ನಾವು ನೀರನ್ನ ಹಾಕೋಬೇಕು. ನೀವು ಬೇಕಾದ್ರೆ ಪಾಕ ಜಾಸ್ತಿ ಮಾಡ್ಕೋಬೋದು. ಪಾಕ ಜಾಸ್ತಿ ಮಾಡೋದ್ರಿಂದ ಏನು ಪಾಕ ವೇಸ್ಟ್ ಆಗೋಲ್ಲ. ಪಾಕ ಇದ್ದರೆ ಇನ್ನೇನಾದ್ರೂ ಸ್ವೀಟ್ ಕೂಡ ಮಾಡ್ಕೋಬೋದು. ಇವಾಗ ಅದು ಪಾಕ ಎಲ್ಲ ನೀಟಾಗಿ ಕುದೀತಿದೆ. ಅದಕ್ಕೆ ಒಂದು 2 ಏಲಕ್ಕಿ ಅಥವಾ 3 ಏಲಕ್ಕಿನ ಹಾಕಿ ನಾನು ನೀಟಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಘಮ ಘಮ ಅನ್ನೋ ಥರ ಬರುತ್ತೆ. ಹಾಗೆ ಸ್ವೀಟ್ ಕೂಡ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಆ ಥರ ಹಾಕ್ಕೊತೀನಿ. ನೋಡಿ, ಇವಾಗ ಅದೆಲ್ಲ ನಾವಿವಾಗ ಜಾಮೂನ್ಗೆಲ್ಲ ಒಂದೇಳೆ ಪಾಕ ಬೇಕು ಅಂತ ಅಂದ್ಕೊತೀವಿ. ಅದೇ ರೀತಿ ಇದಕ್ಕೆ ಒಂದೇಳೆ ಪಾಕ ಬರ್ತಾಯಿದೆ ಅಂತ ಅನ್ನೋಷ್ಟರಲ್ಲೇ ಅದನ್ನು ಆಫ್ ಮಾಡ್ಕೋಬೇಕು. ಇವಾಗ ನೋಡಿ, ಇನ್ನೇನು ಒಂದೇಳೆ ಪಾಕ ಬರುತ್ತೆ ಅಂತ ನಮ್ಗೆ ಅನ್ನಿಸ್ಬೇಕು. ಆವಾಗಲೇ ನಾವು ಅದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೇನು ಪಾಕ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಅಥವಾ ತುಂಬ ಸಿಹಿ ಇರಬೇಕು ಅಂತ ಅಂದ್ಕೋಬಾರ್ದು. ಇವಾಗ ನೋಡಿ, ಪಾಕ ರೆಡಿಯಾಗಿದೆ. ನೋಡಿ, ಇವಾಗ ಒಂದೇಳೆ ಪಾಕ ಇನ್ನೊಂದು ಸ್ವಲ್ಪ ಬರಬೇಕಿತ್ತು, ಆವಾಗಲೇ ಆಫ್ ಮಾಡಿದ್ದೀನಿ. ಅದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಇಲ್ಲಿ ನಾವು ಹಿಟ್ಟನ್ನ ಎಲ್ಲ ಕಲಸಿಕೊಂಡಿದ್ನಲ್ಲ, ಅದನ್ನ ಈ ಥರ ಒಂದು ಗೋಲಿಗಿಂತ ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಎತ್ಕೊಂಡು ಈ ಥರ ಒಂದು ರೌಂಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಡಬೇಕು. ಎಲ್ಲನೂ ಅದೇ ಥರ ಮಾಡ್ಕೋಬೇಕು. ನಂತರ ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಕಾದಿದೆಯಾ ಅಂತ ನೋಡ್ಕೋಬೇಕು. ನೀವು ಹೈ ಫ್ಲೇಮ್ ಮಾಡಿಬಿಟ್ಟು ಲೋ ಫ್ಲೇಮ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲೋ ಫ್ಲೇಮಲ್ಲೇ ಪೂರ್ತಿ ಕಾಯಿಸ್ಕೊಳ್ಳಿ. ಇವಾಗ ಅದನ್ನೆಲ್ಲ ಈ ಥರ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೋಬೇಕು. ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಒಂದೇ ಸತಿ ಎಲ್ಲನೂ ಪೂರ್ತಿ ಆದರೆ ಎಣ್ಣೆ ಏನಾದರೂ ಹರಿದ್ರೆ ತುಂಬ ಇದಾಗುತ್ತೆ. ಅದಕ್ಕೋಸ್ಕರ ಹಾಗೆಯೇ ಅದು ಸ್ವಲ್ಪ ತುಂಬ ಗೋಲ್ಡ್ ಕಲರ್ ಬರೋ ಥರ ಬೇಯಿಸ್ಕೋಬೇಕು. ಯಾಕಂದರೆ ಇದು ಮೈದಾಯಿಂದ ಮಾಡಿರೋದ್ರಿಂದ ಮೇಲ್ಗಡೆ ಎಲ್ಲ ಬೆದಿರೋ ಥರ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೇ ಲೈಟಾಗಿ ಬೇಯಿಸ್ಕೊತಾನೆ ಹೋಗಬೇಕು. ಹೈ ಫ್ಲೇಮ್ ಆಗಿಬಿಟ್ರೆ ಒಂದೇ ಸತಿ ಫುಲ್ ಕಲರ್ ಬಂದುಬಿಡುತ್ತೆ. ಹಾಗೆ ಮೇಲೆಲ್ಲ ಬೆಂದಿರೋ ಥರ ಇರುತ್ತೆ, ಅದರ ಒಳಗಡೆ ಎಲ್ಲ ಹಂಗೆ ಹಸಿ ಹಸಿ ಅಂತ ಅನ್ನೋ ಥರ ಇರುತ್ತೆ. ಅದಕ್ಕೆ ನಾವು ಆವಾಗವಾಗ ಈ ಥರ ಹಾಕಿದ ತಕ್ಷಣ ತಿರುಗ್ಸೋಕೆ ಹೋಗಬಾರ್ದು. ಹಿಂಗೆ ನೋಡಿ, ಸ್ವಲ್ಪ ಇದಾದಮೇಲೆ ಲೈಟಾಗಿ ನಿಧಾನಕ್ಕೆ ತಿರುಗಿಸ್ಕೋಬೇಕು ಒಂದೊಂದನ್ನೇ. ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಪ್ರಮಾಣದಲ್ಲಿ ಬೇಯುತ್ತೆ. ನೋಡಿ, ಇವಾಗ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ಫುಲ್ ಗೋಲ್ಡ್ ಕಲರ್ ಬರಬೇಕು. ಇವಾಗ ಒಂದು ಬೆಂದಿದೆ ಅಂತ ಒಂದು ಎತ್ಕೊಳ್ಳೋದಕ್ಕೆ ಹೋದರೆ ಆಮೇಲೆ ಎಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ, ಹಸಿ ಥರ ಇರುತ್ತೆ. ಆಮೇಲೆ ಮೇಲೆಲ್ಲ ಬೆಂದಿರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು, ಪೂರ್ತಿ ಗೋಲ್ಡ್ ಕಲರ್ ಬರೋ ಥರ. ನನಗೆ ಫೇವ್ರೇಟ್ ಅಂತಂದರೆ ಬಾದುಷಾನೇ. ನಾನು ಚಿಕ್ಕ ವಯಸ್ಸಿಂದನೂ ಬಾದುಷಾ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇವಾಗ ಎಲ್ಲ
ಆಲ್ಮೋಸ್ಟ್ ಎಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ತಿರ್ವಿ ಹಾಕ್ಕೊಂಡು ಇವಾಗ ನೋಡಿ ತುಂಬ ಈಗ ಗೋಲ್ಡ್ ಕಲರ್ ಬಂದಿದೆ. ಇವಾಗ ಇದನ್ನು ಎಣ್ಣೆಯಿಂದ ನಾವು ಎತ್ಕೋಬೇಕು. ನೋಡಿ ಇವಾಗ ಎಷ್ಟು ಕಲರಾಗಿ ಬಂದಿದೆ ಅಂತ. ಇಷ್ಟು ಕಲರ್ ಬಂದರೆ ಸಾಕು, ಒಳಗಡೆ ಎಲ್ಲ ನೀಟಾಗಿ ಬಂದಿರುತ್ತೆ. ಯಾಕಂದರೆ ನಾನು ಲೋ ಫ್ಲೇಮಲ್ಲಿ ಅಷ್ಟೊತ್ತಿಂದ ಬೇಯಿಸಿರೋದ್ರಿಂದ ಅದು ನೀಟಾಗೆ ಬಂದಿರುತ್ತೆ. ಅದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಎಲ್ಲನೂ ಇದೇ ಥರ ಮಾಡಿಕೊಂಡು ನಾವು ಪಾಕ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ ಅದಕ್ಕೆ ಒಂದೊಂದಾಗಿ ಅದನ್ನು ಸೇರಿಸ್ಕೋಬೇಕು. ನಾವು ಪಾಕ ಸ್ವಲ್ಪ ಕಮ್ಮಿ ಮಾಡಿರೋದ್ರಿಂದ ಎಲ್ಲನೂ ಅದರೊಳಗಡೆ ಹಾಕ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಆಮೇಲೆ ಅದ್ರ ಮೇಲೆಲ್ಲ ಪಾಕನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.